ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಪವನ್ ನೆಜ್ಜೂರ್ ಅವರು ಈ ಘಟನೆಯಿಂದಾಗಿ ನೊಂದಿದ್ದಾರೆ. ಅವರನ್ನ ಸಸ್ಪೆಂಡ್ ಮಾಡಿರೋದಕ್ಕೆ ಅವರಿಗೆ ಬಹಳ ಆಘಾತ ಆಗಿದೆ ಅನ್ನೋದೆಲ್ಲವೂ ಕೂಡ ಏನ್ ಚರ್ಚೆ ಇತ್ತು. ಇದರ ನಡುವೆ ಪವನ್ ನೆಜ್ಜೂರ್ ಈಗ ಫಾರ್ಮ್ ಹೌಸ್ ನಲ್ಲಿದ್ದಾರೆ. ಐಪಿಎಸ್ ಶ್ರೀಹರಿ ಬಾಬು ಅವರಿಗೆ ಸೇರಿದ ಫಾರ್ಮ್ ಹೌಸ್ ನಲ್ಲಿ ಪವನ್ ನೆಜ್ಜೂರ್ ಅವರು ಈಗ ಇದ್ದಾರೆ. ಪವನ್ ನೆಜ್ಜೂರ್ ಜೊತೆ ಶ್ರೀಹರಿ ಬಾಬು, ಐಪಿಎಸ್ ಶ್ರೀಹರಿ ಬಾಬು ಇದ್ದಾರೆ. ಫಾರ್ಮ್ ಹೌಸ್ ಒಳಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬರಗೂರು ಗ್ರಾಮದ ಬಳಿ ಇರುವ ಫಾರ್ಮ್ ಹೌಸ್ನ ಒಳಗಡೆ ಪವನ್ ನೆಜ್ಜೂರ್ ಅವರು ಇದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರು ಬಳಿ ಇರುವ ಈ ಫಾರ್ಮ್ ಹೌಸ್ಗೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಎಎಸ್ಪಿ ಪುರುಷೋತ್ತಮ್ ಗೋಪಾಲ್ ಜೊತೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಅವರು ಎಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನೋದೆಲ್ಲವೂ ಕೂಡ ಏನ್ ಸುದ್ದಿ ಇತ್ತು. ಆದ್ರೆ ಆರ್ ಅಶೋಕ್ ಅವರು ಏನ್ ಹೇಳ್ತಾ ಇದ್ದಾರೆ, ಇದರಿಂದಾಗಿ ಪವನ್ ನೆಜ್ಜೂರ್ ಅವರು ಬಹಳ ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಪ್ರತಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಟಿವಿ ಹೇಳ್ತಿರೋದಲ್ಲ, ಪ್ರತಿಪಕ್ಷ ನಾಯಕರೇ ಹೇಳ್ತಾ ಇದ್ದಾರೆ. ಹೀಗೆಲ್ಲರುವಾಗ ಬಹಳ ಸೆನ್ಸಿಟಿವ್ ವಿಚಾರ ಇದು. ಈ ಕಾರಣ ಸದ್ಯ ಅವ್ರನ್ನ ಇನ್ನಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದಂತ ಸಂದರ್ಭದಲ್ಲಿ ಈಗ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅವ್ರ ಜೊತೆಗೆ ಐಪಿಎಸ್ ಶ್ರೀಹರಿ ಬಾಬು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈ ಹೊತ್ತಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪವನ್ ನೆಜ್ಜೂರ್ ಅವರ ಜೊತೆಯಲ್ಲಿ ಶ್ರೀಹರಿ ಬಾಬು ಅವರು ಇದ್ದಾರೆ ಅನ್ನೋದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ತುಮಕೂರಿನ ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ಸದ್ಯ ಎಸ್ಪಿ ಪವನ್ ನೆಜ್ಜೂರ್ ಅವರು ನಿದ್ದೆ ಮಾತ್ರೆ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ವಿಚಾರ ಬಹಳ ದೊಡ್ಡ ಸುದ್ದಿ ಆಯ್ತು, ಚರ್ಚೆ ಆಯ್ತು. ಆದ್ರೆ ಈಗ ಇವರು ಕೂಡ ಅದನ್ನೇ ಹೇಳಿದ್ರು, ಪ್ರತಿಪಕ್ಷ ನಾಯಕರು ಕೂಡ ಅದನ್ನೇ ಹೇಳಿದ್ರು, ಆರ್ ಅಶೋಕ್ ಅವರು. ಆದ್ರೆ ಆಕ್ಚುಲಿ ಏನಾಗಿದೆ, ಹೇಗಿದ್ದಾರೆ ಪವನ್ ನೆಜ್ಜೂರ್ ಅವರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಏನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಈ ವಿಚಾರ ಫಾಲ್ಸ್ ಅಥವಾ ಟ್ರೂನಾ, ಏನಿದೆ ಈಗ ಈ ಹೊತ್ತಿನವರೆಗೂ ಕೂಡ ಅಪ್ಡೇಟ್ ಮಾಹಿತಿ? ರಂಜಿತ್, ಏನು ಬಳ್ಳಾರಿಯಲ್ಲಿ ನಡೆದಂತ ಒಂದು ಘಟನೆ ಸಂಬಂಧ ಎಸ್ಪಿ ಪವನ್ ನೆಜ್ಜೂರ್ ಅವ್ರನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೂಡ ಮಾಡಿತ್ತು. ಈ ಒಂದು ಬೆನ್ನಲ್ಲೇ ತಡರಾತ್ರಿ ಏನ್ ಇದಕ್ಕೆ ಬಂದಂತ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರು ಬಳಿ ಇರತಕ್ಕಂಥ ಹಂದಿಕುಂಟೆ ಫಾರ್ಮ್ ಹೌಸ್ ನಲ್ಲಿ ತಡರಾತ್ರಿ ಪವನ್ ನೆಜ್ಜೂರ್ ಅವರು ಬಂದಿದ್ರು. ನಮ್ಮ ಸ್ನೇಹಿತರಂತಹ ಹರಿಬಾಬು ಅವರ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ನಿದ್ರೆ ಮಾತ್ರನ್ನ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ರು ಅಂತ ಹೇಳಿ ಈ ಮಾಹಿತಿಗೆ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಈಗ ತುಮಕೂರು ಎಸ್ಪಿ ಅಶೋಕ್ ಮತ್ತೆ ಎಸ್ಪಿ ಮತ್ತೆ ಶಿರಾ ಡಿಎಸ್ಪಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಈಗ ಸದ್ಯ ಮೇಲ್ನೋಟಕ್ಕೆ ಅವರು ಮಾತ್ರನ್ನ ಸೇವಿಸಿ ಆತ್ಮ ಯತ್ನಿಸಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯ ಪೊಲೀಸರ ಒಂದು ಸ್ಪಷ್ಟನೆಯಿಂದ ಅಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಈಗ ಈ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ ಎಸ್ಪಿ ಪವನ್ ನೆಜ್ಜೂರ್ ಏನಿದ್ರೆ ಅವರು ಒಂದು ಆತ್ಮಹತ್ಯೆ ಯತ್ನಿಸಿದ್ದಾರೆ ಅಂತೇಳಿ ವಿರೋಧ ಪಕ್ಷದವರು ಕೂಡ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಟೀಕೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸದ್ಯ ಒಂದು ಪೊಲೀಸರಿಂದಲೇ ಕೂಡ ಈಗ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಪವನ್ ನೆಜ್ಜೂರ್ ಅವರು ಈ ಘಟನೆಯಿಂದಾಗಿ ನೊಂದಿದ್ದಾರೆ. ಅವರನ್ನ ಸಸ್ಪೆಂಡ್ ಮಾಡಿರೋದಕ್ಕೆ ಅವರಿಗೆ ಬಹಳ ಆಘಾತ ಆಗಿದೆ ಅನ್ನೋದೆಲ್ಲವೂ ಕೂಡ ಏನ್ ಚರ್ಚೆ ಇತ್ತು. ಇದರ ನಡುವೆ ಪವನ್ ನೆಜ್ಜೂರ್ ಈಗ ಫಾರ್ಮ್ ಹೌಸ್ ನಲ್ಲಿದ್ದಾರೆ. ಐಪಿಎಸ್ ಶ್ರೀಹರಿ ಬಾಬು ಅವರಿಗೆ ಸೇರಿದ ಫಾರ್ಮ್ ಹೌಸ್ ನಲ್ಲಿ ಪವನ್ ನೆಜ್ಜೂರ್ ಅವರು ಈಗ ಇದ್ದಾರೆ. ಪವನ್ ನೆಜ್ಜೂರ್ ಜೊತೆ ಶ್ರೀಹರಿ ಬಾಬು, ಐಪಿಎಸ್ ಶ್ರೀಹರಿ ಬಾಬು ಇದ್ದಾರೆ. ಫಾರ್ಮ್ ಹೌಸ್ ಒಳಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬರಗೂರು ಗ್ರಾಮದ ಬಳಿ ಇರುವ ಫಾರ್ಮ್ ಹೌಸ್ನ ಒಳಗಡೆ ಪವನ್ ನೆಜ್ಜೂರ್ ಅವರು ಇದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರು ಬಳಿ ಇರುವ ಈ ಫಾರ್ಮ್ ಹೌಸ್ಗೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಎಎಸ್ಪಿ ಪುರುಷೋತ್ತಮ್ ಗೋಪಾಲ್ ಜೊತೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಅವರು ಎಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನೋದೆಲ್ಲವೂ ಕೂಡ ಏನ್ ಸುದ್ದಿ ಇತ್ತು. ಆದ್ರೆ ಆರ್ ಅಶೋಕ್ ಅವರು ಏನ್ ಹೇಳ್ತಾ ಇದ್ದಾರೆ, ಇದರಿಂದಾಗಿ ಪವನ್ ನೆಜ್ಜೂರ್ ಅವರು ಬಹಳ ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಪ್ರತಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಟಿವಿ ಹೇಳ್ತಿರೋದಲ್ಲ, ಪ್ರತಿಪಕ್ಷ ನಾಯಕರೇ ಹೇಳ್ತಾ ಇದ್ದಾರೆ. ಹೀಗೆಲ್ಲರುವಾಗ ಬಹಳ ಸೆನ್ಸಿಟಿವ್ ವಿಚಾರ ಇದು. ಈ ಕಾರಣ ಸದ್ಯ ಅವ್ರನ್ನ ಇನ್ನಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದಂತ ಸಂದರ್ಭದಲ್ಲಿ ಈಗ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅವ್ರ ಜೊತೆಗೆ
IPS ಶ್ರೀಹರಿ ಬಾಬು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈ ಹೊತ್ತಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪವನ್ ನೆಜ್ಜೂರ್ ಅವರ ಜೊತೆಯಲ್ಲಿ ಶ್ರೀಹರಿ ಬಾಬು ಅವರು ಇದ್ದಾರೆ ಅನ್ನೋದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ತುಮಕೂರಿನ ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ಸದ್ಯ SP ಪವನ್ ನೆಜ್ಜೂರ್ ಅವರು ನಿದ್ದೆ ಮಾತ್ರೆ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ವಿಚಾರ ಬಹಳ ದೊಡ್ಡ ಸುದ್ದಿ ಆಯ್ತು, ಚರ್ಚೆ ಆಯ್ತು. ಆದ್ರೆ ಈಗ ಇವರು ಕೂಡ ಅದನ್ನೇ ಹೇಳಿದ್ರು, ಪ್ರತಿಪಕ್ಷ ನಾಯಕರು ಕೂಡ ಅದನ್ನೇ ಹೇಳಿದ್ರು, ಆರ್ ಅಶೋಕ್ ಅವರು. ಆದ್ರೆ ಆಕ್ಚುಲಿ ಏನಾಗಿದೆ, ಹೇಗಿದ್ದಾರೆ ಪವನ್ ನೆಜ್ಜೂರ್ ಅವರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಏನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಈ ವಿಚಾರ ಫಾಲ್ಸ್ ಅಥವಾ ಟ್ರೂನಾ, ಏನಿದೆ ಈಗ ಈ ಹೊತ್ತಿನವರೆಗೂ ಕೂಡ ಅಪ್ಡೇಟ್ ಮಾಹಿತಿ? ಜಗದೀಶ್, ರಂಜಿತ್, ಏನು ಬಳ್ಳಾರಿಯಲ್ಲಿ ನಡೆದಂತ ಒಂದು ಘಟನೆ ಸಂಬಂಧ SP ಪವನ್ ನಜ್ಜೂರ್ ಅವ್ರನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೂಡ ಮಾಡಿತ್ತು. ಈ ಒಂದು ಬೆನ್ನಲ್ಲೇ ತಡರಾತ್ರಿ ಏನ್ ಇದಕ್ಕೆ ಬಂದಂತ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪರಗೂರು ಬಳಿ ಇರತಕ್ಕಂಥ ಅಂದಿಕುಂಟೆ ಫಾರ್ಮ್ ಹೌಸ್ ನಲ್ಲಿ ತಡರಾತ್ರಿ ಪವನ್ ನಜ್ಜೂರ್ ಅವರು ಬಂದಿದ್ರು. ನಮ್ಮ ಸ್ನೇಹಿತರಂತಹ ಹರಿಬಾಬು ಅವರ ಒಂದು ಫಾರ್ಮ್ ಹೌಸ್ ಗೆ ಬಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ನಿದ್ರೆ ಮಾತ್ರನ್ನ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ರು ಅಂತ ಹೇಳಿ ಈ ಮಾಹಿತಿ ಈಗ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಈಗ ತುಮಕೂರು SP ಅಶೋಕ್ ಮತ್ತೆ SP ಮತ್ತೆ ಶಿರಾ DSP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಈಗ ಸದ್ಯ ಮೇಲ್ನೋಟಕ್ಕೆ ಅವರು ಮಾತ್ರನ್ನ ಸೇವಿಸಿ ಆತ್ಮ ಯತ್ನಿಸಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯ ಪೊಲೀಸರ ಒಂದು ಸ್ಪಷ್ಟನೆಯಿಂದ ಅಷ್ಟೇ ಸತ್ಯಾಸತ್ಯತೆ ಹೊರಬರ್ಬೇಕಾಗ್ತಕ್ಕಂಥದ್ದು. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಈಗ ಈ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ SP ಪವನ್ ನೆಜ್ಜೂರ್ ಏನಿದ್ರೆ ಅವರು ಒಂದು ಆತ್ಮಹತ್ಯೆ ಯತ್ನಿಸಿದ್ದಾರೆ ಅಂತೇಳಿ ವಿರೋಧ ಪಕ್ಷದವರು ಕೂಡ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಟೀಕೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸದ್ಯ ಒಂದು ಪೊಲೀಸರಿಂದಲೇ ಕೂಡ ಈಗ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಪವನ್ ನೆಜ್ಜೂರ್ ಅವರು ಈ ಘಟನೆಯಿಂದಾಗಿ ನೊಂದಿದ್ದಾರೆ. ಅವರನ್ನ ಸಸ್ಪೆಂಡ್ ಮಾಡಿರೋದಕ್ಕೆ ಅವರಿಗೆ ಬಹಳ ಆಘಾತ ಆಗಿದೆ ಅನ್ನೋದೆಲ್ಲವೂ ಕೂಡ ಏನ್ ಚರ್ಚೆ ಇತ್ತು. ಇದರ ನಡುವೆ ಪವನ್ ನೆಜ್ಜೂರ್ ಈಗ ಫಾರ್ಮ್ ಹೌಸ್ ನಲ್ಲಿದ್ದಾರೆ. IPS ಶ್ರೀಹರಿ ಬಾಬು ಅವರಿಗೆ ಸೇರಿದ ಫಾರ್ಮ್ ಹೌಸ್ ನಲ್ಲಿ ಪವನ್ ನೆಜ್ಜೂರ್ ಅವರು ಈಗ ಇದ್ದಾರೆ. ಪವನ್ ನೆಜ್ಜೂರ್ ಜೊತೆ ಶ್ರೀಹರಿ ಬಾಬು, IPS ಶ್ರೀಹರಿ ಬಾಬು ಇದ್ದಾರೆ. ಫಾರ್ಮ್ ಹೌಸ್ ಒಳಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಬರಗೂರು ಗ್ರಾಮದ ಬಳಿ ಇರುವ ಫಾರ್ಮ್ ಹೌಸ್ ನ ಒಳಗಡೆ ಪವನ್ ನೆಜ್ಜೂರ್ ಅವರು ಇದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರು ಬಳಿ ಇರುವ ಈ ಫಾರ್ಮ್ ಹೌಸ್ಗೆ ತುಮಕೂರು SP ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ASP ಪುರುಷೋತ್ತಮ್ ಗೋಪಾಲ್ ಜೊತೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ, ಅವರು ಎಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನೋದೆಲ್ಲವೂ ಕೂಡ ಏನ್ ಸುದ್ದಿ ಇತ್ತು. ಆದ್ರೆ ಆರ್ ಅಶೋಕ್ ಅವರು ಏನ್ ಹೇಳ್ತಾ ಇದ್ದಾರೆ, ಇದರಿಂದಾಗಿ ಪವನ್ ನೆಜ್ಜೂರ್ ಅವರು ಬಹಳ ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಪ್ರತಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಟಿವಿ ಹೇಳ್ತಿರೋದಲ್ಲ, ಪ್ರತಿಪಕ್ಷ ನಾಯಕರೇ ಹೇಳ್ತಾ ಇದ್ದಾರೆ. ಹೀಗೆಲ್ಲರುವಾಗ ಬಹಳ ಸೆನ್ಸಿಟಿವ್ ವಿಚಾರ ಇದು. ಈ ಕಾರಣ ಸದ್ಯ ಅವ್ರನ್ನ ಇನ್ನಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದಂತ ಸಂದರ್ಭದಲ್ಲಿ ಈಗ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅವ್ರ ಜೊತೆಗೆ IPS ಶ್ರೀಹರಿ ಬಾಬು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈ ಹೊತ್ತಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪವನ್ ನೆಜ್ಜೂರ್ ಅವರ ಜೊತೆಯಲ್ಲಿ ಶ್ರೀಹರಿ ಬಾಬು ಅವರು ಇದ್ದಾರೆ ಅನ್ನೋದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ತುಮಕೂರಿನ ಪ್ರತಿನಿಧಿ ಜಗದೀಶ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ಸದ್ಯ SP ಪವನ್ ನೆಜ್ಜೂರ್ ಅವರು ನಿದ್ದೆ ಮಾತ್ರೆ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ವಿಚಾರ ಬಹಳ ದೊಡ್ಡ ಸುದ್ದಿ ಆಯ್ತು, ಚರ್ಚೆ ಆಯ್ತು. ಆದ್ರೆ ಈಗ ಇವರು ಕೂಡ ಅದನ್ನೇ ಹೇಳಿದ್ರು, ಪ್ರತಿಪಕ್ಷ ನಾಯಕರು ಕೂಡ ಅದನ್ನೇ ಹೇಳಿದ್ರು, ಆರ್ ಅಶೋಕ್ ಅವರು. ಆದ್ರೆ ಆಕ್ಚುಲಿ ಏನಾಗಿದೆ, ಹೇಗಿದ್ದಾರೆ ಪವನ್ ನೆಜ್ಜೂರ್ ಅವರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಏನಾದ್ರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಈ ವಿಚಾರ ಫಾಲ್ಸ್ ಅಥವಾ ಟ್ರೂನಾ, ಏನಿದೆ ಈಗ ಈ ಹೊತ್ತಿನವರೆಗೂ ಕೂಡ ಅಪ್ಡೇಟ್ ಮಾಹಿತಿ? ಜಗದೀಶ್, ರಂಜಿತ್, ಏನು ಬಳ್ಳಾರಿಯಲ್ಲಿ ನಡೆದಂತ ಒಂದು ಘಟನೆ ಸಂಬಂಧ SP ಪವನ್ ನಜ್ಜೂರ್ ಅವ್ರನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೂಡ ಮಾಡಿತ್ತು. ಈ ಒಂದು ಬೆನ್ನಲ್ಲೇ ತಡರಾತ್ರಿ ಏನ್ ಇದಕ್ಕೆ ಬಂದಂತ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪರಗೂರು ಬಳಿ ಇರತಕ್ಕಂಥ ಅಂದಿಕುಂಟೆ ಫಾರ್ಮ್ ಹೌಸ್ ನಲ್ಲಿ ತಡರಾತ್ರಿ ಪವನ್ ನಜ್ಜೂರ್ ಅವರು ಬಂದಿದ್ರು. ನಮ್ಮ ಸ್ನೇಹಿತರಂತಹ ಹರಿಬಾಬು ಅವರ ಒಂದು ಫಾರ್ಮ್ ಹೌಸ್ ಗೆ ಬಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಆ ಒಂದು ಫಾರ್ಮ್ ಹೌಸ್ ನಲ್ಲಿ ನಿದ್ರೆ ಮಾತ್ರನ್ನ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ರು ಅಂತ ಹೇಳಿ ಈ ಮಾಹಿತಿ ಈಗ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಈಗ ತುಮಕೂರು SP ಅಶೋಕ್ ಮತ್ತೆ SP
ಮತ್ತೆ ಶಿರಾ ಡಿಎಸ್ಪಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಈಗ ಸದ್ಯ ಮೇಲ್ನೋಟಕ್ಕೆ ಅವರು ಮಾತ್ರನ್ನ ಸೇವಿಸಿ ಆತ್ಮ ಯತ್ನಿಸಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯ ಪೊಲೀಸರ ಒಂದು ಸ್ಪಷ್ಟನೆಯಿಂದ ಅಷ್ಟೇ ಸತ್ಯಾಸತ್ಯತೆ ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಈಗ ಈ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ SP ಪವನ್ ನೆಜ್ಜೂರ್ ಏನಿದ್ರೆ ಅವರು ಒಂದು ಆತ್ಮಹತ್ಯೆ ಯತ್ನಿಸಿದ್ದಾರೆ ಅಂತೇಳಿ ವಿರೋಧ ಪಕ್ಷದವರು ಕೂಡ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಟೀಕೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಸದ್ಯ ಒಂದು ಪೊಲೀಸರಿಂದಲೇ ಕೂಡ ಈಗ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.